ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ತುಂಬಾ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ, ಇವರಿಬ್ರು ಹೆಂಗ್ ಬಂದವ್ರೆ. ಇವರಿಬ್ರಿಗೆ ಏನೋ ಬೇಕಂತೆ. ಏನ್ ಬೇಕು ಅಂತ ಕೇಳ್ತೀನಿ, ಬನ್ನಿ. ಏನ್ ಬೇಕಪ್ಪ? ಅವತ್ತು ಮೈಸೂರಲ್ಲಿ ಫೇಮಸ್ ಅದೇನೋ ತಿಂದಿದ್ವಲ್ಲ, ಏನು? ಗೋಬಿ. ಗೋಬಿ ಅಂತೆ. ಸೊ ಬನ್ನಿ, ಇವರಿಬ್ರು ಏನೋ ಕೇಳ್ತಾ ಇದಾರೆ, ಬನ್ನಿ ಮಾಡ್ಕೊಳ್ಳೋಣ. ಸೊ ಇವತ್ತಿನ ನಮ್ಮ ರೆಸಿಪಿ ಬಂದು ಮೈಸೂರಿನ ಸ್ಪೆಷಲ್ ಉಸ್ಮಾನ್ ಡ್ರೈ ಗೋಬಿ. ಸೊ ಆ ರೀತಿ ಟೇಸ್ಟ್ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಬನ್ನಿ ಟ್ರೈ ಮಾಡೋಣ. ಸೊ ಈ ಡ್ರೈ ಗೋಬಿಗೆ ಏನೇನ್ ಪದಾರ್ಥಗಳು ಬೇಕು ಬನ್ನಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಹೂಕೋಸ್ನ ಸಣ್ಣದಾಗಿ ಅಂದ್ರೆ ಮೀಡಿಯಂ ಸೈಜ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್, ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಗರಂ ಮಸಾಲ, ಮೆಣಸಿಕಾಯಿ ಪೌಡ್ರು, ಮತ್ತೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಜೊತೆಗೆ ಇದಕ್ಕೊಂದು ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿಕಾಯಿ, ಹಾಗೆ ಸ್ವಲ್ಪ ಪುದೀನ. ಇಷ್ಟೆಲ್ಲ ಇವತ್ತಿನ ನಮ್ಮ ಉಸ್ಮಾನ್ ಡ್ರೈ ಗೋಬಿ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥ. ಬನ್ನಿ ಗೋಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕೋಣ. ಇವಾಗ ಹೂಕೋಸನ್ನ ನೀರ್ಗೆ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇದು ಬೇಯಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ, ಸೊ ಇದು ತುಂಬಾ ಹೊತ್ತೇನ್ ಬೇಡ, ಒಂದು 3 to 4 ಮಿನಿಟ್ಸ್ ಬೇಯಿದ್ರೆ ಸಾಕು. ಇವಾಗ ಇಲ್ಲಿ ಬೇಯ್ತಾ ಇದೆ. ಈಗ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಂಬೋಣ. ಒಂದು 4 ರಿಂದ 5 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ. ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ಸೊ ಇದಾಗಿದೆ. ಈಗ ಬನ್ನಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬೋಣ. ಸೊ ಆಲ್ಮೋಸ್ಟ್ ಇದು ಆಗಕ್ ಬಂತು. ಬನ್ನಿ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ, ಸ್ವಲ್ಪ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಆಲ್ರೆಡಿ ಹಾಕಿದೀವಿ, ನೋಡ್ಕೊಂಡು ಹಾಕೊಬೇಕಿದ್ಕೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಬಾಣ್ಲಿ ಇಲ್ಲ, ಐತೆ ಬೇಡ. ಸೊ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ಒಂದು ಮ್ಯಾರಿನೇಟ್ ರೆಡಿ ಮಾಡೋಣ. ಇವಾಗ ಒಂದು 3 ರಿಂದ 4 ಚಮಚ ಕಾರ್ನ್ಫ್ಲೋರ್ ಹಾಕೋಣ. ಹಾಗೆ ಒಂದು 2 ಚಮಚದಷ್ಟು ಮೈದಾ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ಇದು ಬೈಂಡಿಂಗ್ಗೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು. ಸೊ 1 ಚಮಚ, ಹಾಗೆ ಸ್ವಲ್ಪ ಗರಂ ಮಸಾಲ, 1 ರಿಂದ 2 ಚಮಚ ಗರಂ ಮಸಾಲ,
ಹಾಗೆ ಸ್ವಲ್ಪ ಮೆಣಸಿಕಾಯಿ ಪೌಡ್ರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ನಾವು ನೋಡ್ಕೊಂಡು ಹಾಕ್ಬೇಕು, ಯಾಕಪ್ಪ ಅಂದ್ರೆ ನಾವು ಆಲ್ರೆಡಿ ಗೋಬಿ ಬೇಯಿಸಕ್ಕೂ ಹಾಕಿದೀವಿ, ಹಾಗೆ ಮೇಲ್ಗಡೆ ಬೇಯಿಂದಾದ್ಮೇಲೂ ಹಾಕಿದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಣ. ಸೊ ಇಲ್ಲಿ ನೀರ್ನ ನೀವು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಇದು ಪೇಸ್ಟ್ ತರ ಏನಾಗೋದ್ ಬೇಡ, ಸ್ವಲ್ಪ ಅದಕ್ಕೆ ಹೊಂದ್ಕೊಂಡ್ರೆ ಸಾಕು, ಗೋಬಿಗೆ ಹೊಂದ್ಕೊಂಡ್ರೆ ಸಾಕಿದು. ಸೊ ಈಗ ಇದಾಗಿದೆ. ಇವಾಗ ಗೋಬಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದನ್ನ ಒಂದು 5 ಮಿನಿಟ್ಸ್ ಹಂಗೇನೆ ನೆನೆಯಕ್ ಬಿಡೋಣ. ಸೊ ಈಗ ನೀಟಾಗಿ ಎಲ್ಲ ಕೋಟ್ ಆಗಿದೆ. ಇವಾಗ ಇದನ್ನ ಬನ್ನಿ ಎಣ್ಣೆಲಿ ಕರಿಯೋಣ, ಇಡೋಣ ಬನ್ನಿ. ಸೊ ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ಲಿ. ಈಗ ಎಣ್ಣೆ ಕಾದಿದೆ, ಬನ್ನಿ ಒಂದೊಂದೇ ಈಗ ಎಣ್ಣೆಲಿ ಕರಿಯೋಣ. ಇದಾಗಿದೆ. ಈಗ ಪಾತ್ರೆಗೆ ಹಾಕೋಣ. ಎಲ್ಲನೂ ಬ್ಯಾಚ್ ಬೈ ಬ್ಯಾಚ್ ಬೇಡ. ಇದನ್ನ ಮಾಡ್ಬೇಕಾದ್ರೆ ಯಾವತ್ತು ಫ್ಲೇಮ್ ಕಮ್ಮಿ ಇಟ್ಕೊಬೇಕು. ಈಗ ನೆಕ್ಸ್ಟ್ ಬನ್ನಿ ಬೇಡ. ಟೇಸ್ಟ್ ಮಾಡಕ್ಕೆ ಕೊಡೋಣ ಬನ್ನಿ. ಗೈಸ್ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ, ಅರೆ ವಾಯ್ಸ್ ಓವರ್ ಹೊರಟೋಗಿದೆ. ಕೀರ್ತು ಹೆಂಗಿತ್ತಪ್ಪ? ಹಾಂ ಚೆನ್ನಾಗಿತ್ತು. ಎಲ್ಲೋ ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.